ಹಾಲ್ ಟಿಕೆಟ್ಗೋಸ್ಕರ ಧಾರವಾಡದಿಂದ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಹಾಲ್ ಟಿಕೆಟೇ ಸಿಗ್ತಾ ಇಲ್ಲ. ಮಂಗಳೂರಿಂದ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ 1 ಅವರ್ ಕೆಲಸ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ನನ್ನ ಮಗಳ ಜೀವನನೇ ಹಾಳಾಗೋಯ್ತು. ನಾನು ಓದ್ಬೇಕಂತ ತುಂಬಾ ಆಸೆ ಇಟ್ಕೊಂಡು ಬಂದಿದ್ದೀನಿ. ಇವತ್ತೇನಾದ್ರೂ ನನಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನನ್ನ ಗಂಡ ಯಾವುದೇ ಕಾರಣಕ್ಕೂ ನಂಗೆ ಇನ್ ಮುಂದೆ ಓದಕ್ ಕಳ್ಸೋದೇ ಇಲ್ಲ. ಅಯ್ಯೋ ನನ್ನ ತಾಯಿ, ಬೇಜಾರು ಮಾಡ್ಕೊಬೇಡಕ್ಕನವ. ನಮ್ಮ ಕೈಯೆಲ್ಲ ಏನೈತೆ ಹೇಳು. ಚೆನ್ನಾಗಿ ಓದಿ ಈ ಸರಿ ಎಕ್ಸಾಮ್ ಬರೆದು ಸತ್ತಿರೋ ನಿಮ್ಮ ಅಮ್ಮನಿಗೆ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತಿದ್ದೆ. ಎಲ್ಲ ಹಾಳಾಗೋಯ್ತ, ಹಾಳಾಗೋಯ್ತು ಕಣವ. ಈಗ ಆಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣವ್ವ, ಅನ್ಕೊಂಡಿರ್ಲಿಲ್ಲ. ನಾವು ವಿಚಾರಿಸ್ಕೊಂಬರೋದಕ್ಕೆ 10 ನಿಮಿಷ ಲೇಟ್ ಆಗೋಯ್ತು. ಏನೆಲ್ಲ ಆಗೋಯ್ತು ನೋಡವ್ವ, ಏನೆಲ್ಲ ಆಗೋಯ್ತು. ನಿನ್ ಭವಿಷ್ಯನೇ ಹಾಳಾಗೋಯ್ತಲ್ಲವ್ವ. ಯಾಕಮ್ಮಿ ಬೇಸರ ಆಯ್ತೈತೆ? ಅವ್ರು ನಂಗೆ ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಬೇಸರ ಆಯ್ತಾ ಇಲ್ಲ ಗೌಡ್ರೆ. ಆದ್ರೆ ನೀವು ಇದಕ್ಕೋಸ್ಕರ ಹಟ್ಟಿನಲ್ಲಿ ಸುಳ್ಳು ಹೇಳಿ ಆ ರೌಡಿಗಳ ಹತ್ರ ಜಗಳ ಆಡಿ ಈಟೆಲ್ಲ ಕಷ್ಟಪಟ್ಟು ನನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದೀರಾ. ನಿಮ್ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿಲ್ಲ ಅಂತ ಸಾನೆ ಬೇಸರ ಆಯ್ತೈತೆ. ಅಲ್ಕಂಡ್ರಪ್ಪ, ನಾವೇ ನಮ್ ಕಷ್ಟ ಮಾತಾಡ್ಕೊಂಡು ಕುಂತಿದ್ರೆ ಅದರಿಂದ ಏನಪ್ಪ ಪ್ರಯೋಜನ? ನಮ್ ಮಾತು ಕೇಳೋರು ಯಾರವರಿಲ್ಲಿ? ಹೋಗಿ ಹೋಗಿ ಮನೆಗೆ ಹೋಗಿ, ಮುಂದ್ ವರ್ಷ ಎಕ್ಸಾಮ್ ಬರ್ದ್ರಾಯ್ತು ಮಕ್ಕಳು. ಬಾವ, ಅಳ್ಬೇಡ ಬಾವ, ನೀನು ಬಾ. ನಿಂತ್ಕೊಳ್ಳಿ. ಟೈಮ್ ಆಗದೆ ಕೊಡಕ್ಕಿಲ್ಲ ಅನ್ಕುಟೆ ಎಲ್ಲ ಸುಮ್ಕೆ ಹೊಟ್ಟೋಯ್ತೀರಾ? ನಾವು ತಾನೆ ಇನ್ನೇನ್ ಮಾಡಕ್ಕಾಯ್ತದಪ್ಪ. ನೋಡಿ ಅಣ್ಣ, ಮಕ್ಳು ಹತ್ರಯ್ಯ ಇಲ್ಲಿ ತಾಯಿ ಹಾಲು ಕೊಡ್ಸೋದು. ಇಲ್ಲ ಅಂತಂದ್ರೆ ಮಗ ಸುಮ್ನೆ ಮಲ್ಗದೆ ಅಂತ ತಾಯಿನೂ ಸುಮ್ಕಾಗ್ಬಿಡ್ತಾಳೆ. ಅಂತದ್ರಲ್ಲಿ ತಟ್ಟಿ ನ್ಯಾಯ ಕೇಳ್ದೆ ಹೋದ್ರೆ ನಮಗ್ ನ್ಯಾಯ ಸಿಗಕ್ಕಿಲ್ಲ. ಅಲ್ಲ ಸರ್, ನಾವು ತಾನೆ ಇನ್ನೇನ್ ಮಾಡಕ್ ಆಯ್ತದೆ ಹೇಳಿ? ಕೊಡಕ್ ಆಗಕ್ಕಿಲ್ಲ ಅಂತ ನಮ್ಮ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟು ಹೋದ್ರಲ್ಲ ಅವರು. ಹಂಗನ್ಬಿಟ್ಟು ನಿಮ್ಮೆಲ್ಲಾರ ಭವಿಷ್ಯನ 1 ವರ್ಷ ಹಾಳು ಮಾಡ್ಕೊಂಡಿರ. ಇಲ್ಲಿವರೆಗೂ 1000 ಕನ್ಸೊತ್ಕೊಂಡು 100 ಮೈಲಿಯಿಂದ ಬಂದು ಅಧಿಕಾರಿ ಟೈಮ್ ಆಯ್ತು ಅಂದ್ಬಿಟ್ಟೆ ಎಲ್ಲ ಸುಮ್ಕೆ ಹೊಟ್ಟೋಯ್ತೀರಾ? ಗೌಡ್ರೆ, ಅದು ಬಿಟ್ಟು ಬೇರೆ ಏನ್ ಮಾಡಕ್ಕಾದತ್ತು? ನೀವ್ ಹೇಳಿದ್ ಗುಡ್ಲೆ ಅವ್ರು ಕೊಟ್ಬಿಡ್ತಾರೆ. ಕೊಡ್ಲೇ ಬೇಕು. ಇಲ್ಲ ಅಂತಂದ್ರೆ ಕೊಡಂಗ್ ನಾವು ಮಾಡ್ಬೇಕು. ಏನ್ ಮಾಡಿರಿ ಗೌಡ್ರೆ? ಏನಮ್ಮ ಹಿಂಗ್ ಕೇಳ್ತಾ ಇದ್ದೆ? ಹೋರಾಟ ಮಾಡುವ, ನ್ಯಾಯ ಕೇಳುವ. ನಮ್ಗೆ ಹಾಲ್ ಟಿಕೆಟ್ ಸಿಗ ಗಂಟ ಇಲ್ಲಿಂದ ಹೋಗೋದೇ ಬೇಡ. ಅದರಿಂದ ನಮಗ್ ನ್ಯಾಯ ಸಿಗ್ತದೆ ಅಂತ ಹೇಳ್ತೀರಾ ಸರ್? ಸಿಗ ಗಂಟ ಬಿಡೋರ್ ಯಾರಣ? 1 ವರ್ಷ ಭವಿಷ್ಯನ ಹಾಳು ಮಾಡ್ಕೊಳಕ್ ಸಿದ್ಧವಾಗಿದ್ದೀರಿ, 1 ಗಂಟೆ ಹೋರಾಟ ಮಾಡಕ್ ಆಗಕ್ಕಿಲ್ವಾ? ಅದರಿಂದ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ 1 ಗಂಟೆ ಏನ್ ಸರ್, 1 ದಿನ ಆಗ್ಲಿ ಮಾಡಕ್ ರೆಡಿ ಸರ್. ನೋಡಿ, ನಿಮ್ಮಲ್ಲಿ ಯಾರು ಬೇಕಾದ್ರೂ ಹೋಗಿ, ನನಗೆ ಇಲ್ಲಿಂದ ನ್ಯಾಯ ಸಿಗ ಗಂಟ ಇಲ್ಲಿಂದ 1 ಹೆಜ್ಜೆನೂ ಬರಕ್ಕಿಲ್ಲ. ಗೌಡ್ರೆ, ನನ್ ಮಾತ್ ಕೇಳಿ, ಇದೆಲ್ಲ ನಮಗ್ ಬೇಡ, ನಾವ್ ಹೊಂಟೋಗೋಣ. ಅಮ್ಮೆ, ನಾನ್ ಮಾತ್ ಕೊಟ್ಟಿವ್ನಿ, ಹಾಲ್ ಟಿಕೆಟ್ ಕೊಡಿಸ್ತೀವ್ನಿ ಅಂತ ಸುಮ್ಕೆ ಇರು. ನೋಡಿ, ಇಷ್ಟವ್ರವ್ರು ಯಾರೇ ಇದ್ರು ನನ್ನ ಹಿಂದೆ ಬನ್ನಿ. ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ.
ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ನೀವೇನೇ ಮಾಡಿದ್ರೆ ನಾವು ಹೋಗಕ್ಕಿಲ್ಲ ಹಾಲ್ ಟಿಕೆಟ್ ಕೊಟ್ರೆ ಹೋಗೋದು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಅಯ್ಯೋ ಇವ್ರು ಬೇರೆ ನನ್ ಮಾತೆ ಕೇಳ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಹಲೋ ಪೊಲೀಸ್ ಸ್ಟೇಷನ್. ಮೋನ ಕುಡಿಯಕ್ಕೆ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬ. ಕೊಟ್ಲೆ ಟಿವಿ ಹಾಕ್ಲ. ಸರಿ ಮಾವಯ್ಯ. ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ಸ್ಟ್ರೈಕ್ ಮಾಡುತ್ತಿರುವ ನೂರಾರು ವಿದ್ಯಾರ್ಥಿಗಳು. ಸಮಯ ಮುಗಿದಿದೆ ಎಂದು ನೆಪ ಹೇಳಿ ನೂರಾರು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನಿರಾಕರಿಸಿದ ಶಿಕ್ಷಣ ಇಲಾಖೆ. ಏನ್ ಅಧಿಕಾರಿಗಳು ಏನೋ ಓದೋ ಮಕ್ಳಿಗೆ ಸುಮ್ಕೆ ತೊಂದರೆ ಕೊಡ್ತಾರೆ. ಆ ಮಕ್ಳಿಗೆ ತೊಂದರೆ ಕೊಡೋ ಬದಲು ಹಾಲ್ ಟಿಕೆಟ್ ಕೊಟ್ಬಿಟ್ರೆ ಸಮಸ್ಯೆ ಬಗೆಹರಿಯಕ್ಕಿಲ್ವೇ? ಹಾಲ್ ಟಿಕೆಟ್ ಬೇಕೇ ಬೇಕೆಂದು ಧರಣಿ ಮಾಡುತ್ತಿರುವ ವಿದ್ಯಾರ್ಥಿಗಳು. ಅಲ್ಲಿ ಏನಾಗ್ತಿದೆ ಅಂತ ನಮ್ಮ ವರದಿಗಾರರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಗೋವಿಂದ ಆ ಪುಸ್ತಕ ಕೊಡ್ಲ. ನಮ್ಮ ಅಣ್ತಮ್ಮ ಅದ್ಕಮ್ಮ ಹಾಲ್ ಟಿಕೆಟ್ ಇಸ್ಕೊ ಬರಕ್ ಹೋಗಿರೋದು. ನಿನ್ನೆ ರಾತ್ರಿನೇ ಹೋಗವ್ರೆ. ಇಷ್ಟೊತ್ತಿಗೆ ಈಸ್ಕೊಂಡು ವಾಪಸ್ ಬರ್ತಾ ಇರ್ಬೋದು. ಬೇಕೇ ಬೇಕು ಅಲ್ಲಿ ನೋಡೋಣ ಏಟೊಂದು ಹುಡುಗರು ಕಾಯ್ತಾವ್ರೆ. ಅಲ್ಲಿ ಬಂದು ಕಾಯ್ತಾವ್ರೆ ಅಂದ್ರೆ ಎಲ್ಲೆಲ್ಲಿಂದ ಬಂದವರೋ ಏನೋ. ಈಗ ಪ್ರತಿಭಟನೆ ಮಾಡ್ತಾ ಇರುವವರನ್ನೇ ಮಾತಾಡಿಸಿ ಅಲ್ಲಿ ಏನಾಗ್ತಿದೆ, ಅವರ ಬೇಡಿಕೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ರಿಪೋರ್ಟರ್ ಇದ್ದಾರೆ ನಮ್ಮ ಜೊತೆ. ಗೋವಿಂದ ಈ ಲೆಕ್ಕ ನೋಡ್ಲಾ. ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ಹಾಲ್ ಟಿಕೆಟ್ಗಾಗಿ ಸ್ಟ್ರೈಕ್ ಮಾಡ್ತಿರುವ ನೂರಾರು ವಿದ್ಯಾರ್ಥಿಗಳು. ಆದರೆ ಸಮಯ ಕಳೆದಿದೆ ಎಂಬ ನೆಪ ಹೇಳಿ ಹಾಲ್ ಟಿಕೆಟ್ ಅನ್ನು ಕೊಡಲು ತಿರಸ್ಕರಿಸಿರುವ ಶಿಕ್ಷಣ ಇಲಾಖೆ. ಆದರೆ ಹಾಲ್ ಟಿಕೆಟ್ ಬೇಕೇ ಬೇಕು ಅಂತ ಧರಣಿ ಮಾಡ್ತಿರೋ ವಿದ್ಯಾರ್ಥಿಗಳು. ಕೊಟ್ಲೆ ಅದು ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ಲಾ. ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಹಾಗಿದ್ರೆ ಇವಾಗ ನಿನ್ ಬೇಡಿಕೆ ಏನು? ಅವ್ರೆಲ್ರಿಗೂ ಹಾಲ್ ಟಿಕೆಟ್ ಕೊಡ್ಬೇಕು. ಅಲ್ಲಿ ಗಂಟ ನಾವೆಲ್ಲಿಗೂ ಹೋಗಕ್ಕಿಲ್ಲ. ಅವಯ್ಯ ಬೇರೆ ಇಲ್ಲೇ ಕುಂತವ್ರೆ. ಏನಪ್ಪ ಇದು? ಹೋಗಿ ಹೋಗಿ ಅಣ್ತಮ್ಮ ಯಾಕೆ ಟಿವಿ ಏರ್ಕುಟೆ ಮಾತಾಡಕ್ ಹೋದ? ಮಾವಯ್ಯ ಏನಾದ್ರು ನೋಡ್ಬಿಟ್ರೆ ಏನ್ ಕತೆ? ಸರಿ 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 ಅದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನೀವೇನ್ ಗಾಬರಿ ಆಗ್ಬೇಡ್ರಪ್ಪ, ನಾನು ನೋಡ್ಕೋತೀನಿ. ಹಾ ಯಾಕ್ಲ ಕೋಟೆ ಅಲ್ಲೋಗಿ ನಿಂತ್ಕೊಂಡಿದ್ಯಾ? ಪಕ್ಕಕ್ ಬರ್ಲಾ? ಕೊಡ್ತೀನಿ ಮಾವಯ್ಯ. ಅಯ್ಯೋ ಟಿವಿ ರಿಮೋಟೇ ವರ್ಕ್ ಆಯ್ತಿಲ್ಲ ಮಾವಯ್ಯ.
ಟಿವಿ ಆಫ್ ಆಗೋಯ್ತು ಮಾವಯ್ಯ. ಏನೋ ಮಾಡಕ್ ಹೋದೆ, ಏನೋ ಆಗೋಯ್ತು. ಅದೇ ನ್ಯೂಸ್ ತೋರಿಸ್ತಿರ್ತಾರ ಮಾವಯ್ಯ, ಬುಟ್ಟಾಕು ಅದ್ನ. ಅದೇನೋ ಲೆಕ್ಕ ನೋಡ್ತಿದ್ರಲ್ಲ, ನೋಡಿ. ನಿಂದೇನ್ಲ ಕತೆ ಇದು? ಒಳ್ಳೆ ಹರಿ ಕತೆ ತರ ನೋಡಿ. ಆನ್ ಮಾಡ್ಲಾ? ಹಾಕ್ಲೇಬೇಕಾ ಮಾವಯ್ಯ? ಹಾಕ್ತೀನಿ. ಗೋವಿಂದ, ಎಷ್ಟೊತ್ಲಾ? ಟಿವಿ ಆನ್ ಮಾಡ್ಬಿಟ್ಟು ಪಕ್ಕಕ್ ಬಾ. ಮಾಡ್ತಿದ್ದೀವಿ ಮಾವಯ್ಯ. ಕ್ವಾಟ್ಲೆ, ಒಂದು ಟಿವಿ ಆನ್ ಮಾಡೋದಕ್ಕೆ ಇಷ್ಟೊತ್ತು ಟೈಮ್ ಬೇಕಿಲ್ಲ? ಮಾಡ್ದೆ ಮಾವಯ್ಯ. ಬಾರ್ಲ ಸೈಡ್ಗೆ. ಅಂದಾಗೆ ಮಾವಯ್ಯ, ಆಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾವ್ರಲ್ಲ, ಅದೇ ಸುದ್ದಿ ಟಿವಿಲ್ ಬರ್ತಾ ಇರೋದು. ಪಾಪ ಅದ್ಯಾರು ಅದೆಷ್ಟು ಕನ್ಸ್ ಕಟ್ಕೊಂಡು ಪರೀಕ್ಷೆ ಬರೀಬೇಕು ಅಂತ ಆಲ್ ಟಿಕೆಟ್ ತಗೋಬರಕ್ ಹೋಗೋರಲ್ಲ, ಅವ್ರೆಲ್ಲ ಟಿವಿಲ್ ನ್ಯೂಸ್ ಬರ್ತಾ ಇರೋದು. ಕ್ರೂರ ಅಲ್ವೇ ಮಾವಯ್ಯ? ಪಾಪ ಅಲ್ಲಿ ನಡೀತಾ ಇರೋದೆಲ್ಲವ ನ್ಯೂಸ್ ಎಲ್ಲಾರ ಟಿವಿ ಅಟ್ಟಿಗೂ ಹೋಯ್ತದೆ. ಅವ್ರ ಅಟ್ಟಿಯವರೆಲ್ಲ ನೋಡಿದ್ರೆ ಅದೇನಾಗ್ಬಿಟ್ಟದ. ಏನ್ ಹೇಳಿ ಮಾವಯ್ಯ, ಅವ್ರ ಅಟ್ಟಿಯವರೆಲ್ಲ ನೋಡ್ಬಿಟ್ರೆ ಏನಾಗ್ಬಿಟ್ಟದ ಪಾಪ. ಲೇ, ನಿನ್ ಕಂತೆ ಪುರಾಣ ಏನಕ್ಲ ಬೇಕು? ಯಾರ ಅಟ್ಟಿಲಿ ಏನಾದತ್ತು? ಅವ್ರೇನ ಕಳ್ತನ ಮಾಡಕ ಹೋಗಿದಾರು? ಏಯ್, ನೀನೇನ್ಲ ಇನ್ನೂ ಅಡ್ಡ ನಿಂತ್ಕೊಂಡು ಪಕ್ ಬರಲ್ಲ? ಆಯ್ತು ಮಾವಯ್ಯ. ಬಿಡಮ್ಮಿ, ಯಾಕೆ ಹಂಗ ಹೇಳ್ಕೊಂಡು ಹೋಗ್ತಾ ಇದ್ದಿ? ನಾನು ನ್ಯೂಸ್ ಚಾನಲ್ ಹತ್ರ ಮಾತಾಡ್ತಿದ್ದೆ ತಾನೆ? ಗೌಡ್ರೆ, ಹೋಗಿ ಹೋಗಿ ನ್ಯೂಸ್ ಚಾನೆಲ್ ಅವ್ರ ಹತ್ರ ಮಾತಾಡ್ತಿದ್ದೀರಲ್ಲ, ಗೊತ್ತಾಗಕ್ಕಿಲ್ವೇ ನಿಮ್ಗೆ? ಅವ್ರ ಹತ್ರ ಮಾತಾಡಿದ್ರೆ ತಾನೇ ನ್ಯಾಯ ಸಿಕ್ಕದ್ ನಮ್ಗೆ. ಗೌಡ್ರೆ, ಅವ್ರ ತಾವ ಮಾತಾಡಿದ್ರೆ ನ್ಯಾಯ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಹಟ್ಟಿಗ್ ಗೊತ್ತಾಗಕ್ಕಿಲ್ವೇ? ಅಲ್ಲಿ ಮಾವ ಟಿವಿ ನೋಡ್ಕೊಂಡ್ ಕೂತಿದಾರಂತೆ. ಅದ್ನೇ ಹೇಳಕ್ಕೆ ಅಂತ ಕಾಟ್ಲೆ ಅಣ್ಣ ನಿಮಗ್ ಫೋನ್ ಮಾಡಿದ್ರೆ ನೀವು ಫೋನ್ ಎತ್ತಲಿಲ್ಲ, ಅದಕ್ಕೆ ನನಗ್ ಫೋನ್ ಮಾಡಿದ್ದಾರೆ. ಎಂತ ಕೆಲ್ಸ ಆಯ್ತಮ್ಮಿ, ನಾನು ಇದನ್ನ ಮರ್ತೇ ಬಿಟ್ಟಿವ್ ನೋಡು. ಈಗೇನ್ ಅಪ್ಪಯ್ಯ ನೋಡಿದ್ರಂತ? ಇಲ್ಲ, ಅದಕ್ಕೆ ಕಾಟ್ಲೆ ಅಣ್ಣ ಅವಕಾಶ ಮಾಡ್ಕೊಟ್ಟಿಲ್ಲ. ಯಪ್ಪ, ಓದ್ ಜೀವ ಬಂದಂಗಾಯ್ತು. ಅದಕ್ಕೆ ನಮ್ಗೆ ಸ್ಟ್ರೈಕು ಪೈಕು ಏನು ಬೇಡ, ನಾವ್ ಒಟ್ಟಿಗೆ ಹೊಂಟೋಗೋಣ ಬನ್ನಿ. ಅಲ್ಲ ಕಣಮ್ಮಿ, ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿವ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಂಗ್ ಮಾತು ಕೊಟ್ಟಿವ್ನಿ. ಅಂತದ್ರಲ್ಲಿ ಇದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಹೊಟ್ಟೋದ್ರೆ ನನ್ಗೆ ಅವಮಾನ ಅಲ್ವೇ? ಗೌಡ್ರೆ, ಇಲ್ಲಿ ಅವಮಾನದ ಮಾತು ಎಲ್ಲಿಂದ ಬರ್ತದೆ? ಅವ್ರ ಪರಿಸ್ಥಿತಿನೇ ಬೇರೆ, ನಮ್ ಪರಿಸ್ಥಿತಿನೇ ಬೇರೆ. ನಾನ್ ಬೇಕಾರೆ ಬರೋ ವರ್ಷನೇ ಪರೀಕ್ಷೆ ಬರೀತೀನಿ. ಅಮ್ಮೆ, ನೀನೇ ನೋಡ್ದೆ, ಅವ್ರೆಲ್ಲಾ ಪಾಪ ಏಸೊಂದ್ ಕನ್ಸ್ ಕಟ್ಕೊಂಡು ಇಡ್ ದೂರ ಬಂದವ್ರು ಹೇಳು. ಪಾಪ ಅವ್ರನ್ನೆಲ್ಲ ನಡುನೀರಲ್ಲಿ ಬಿಟ್ಟೋದ್ರೆ ಅದ್ಯಾವ್ರ ಮೆಚ್ಚನೆ? ನೀನೇನು ಚಿಂತೆ ಮಾಡ್ಬೇಡ ಕಣಮ್ಮೆ, ಈ ವರ್ಷ ನೀನ್ ಪರೀಕ್ಷೆ ಬರೀತೀಯ ಅಂತ ಮಾತ್ ಕೊಟ್ಟಿವ್ನೇ, ನೀನ್ ಬರ್ದೇ ಬರೀತೀಯ. ಆಲ್ ಟಿಕೆಟ್ ತಗೊಳ ಗಂಟ ನಾನ್ ಬಿಡಕ್ಕಿಲ್ಲ. ಯಾಕ್ ಗೌಡ್ರೆ ಹಿಂಗ್ ಹಠ ಮಾಡಿರಿ? ನನ್ ಮಾತ್ ಕೇಳಿ ಸುಮ್ಕಿರಿ ನೀವು.
ನೀನ್ ಸುಮ್ಕೆ ರಮೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ? ಬೇಕೇ ಬೇಕು. ನೋಡಿ, ನೀವಿಲ್ಲಿ ಹೀಗೆ ಧರಣಿ ಮಾಡ್ತಿರೋದೇ ತಪ್ಪು. ಎಲ್ರು ಇಲ್ಲಿಂದ ಸುಮ್ನೆ ಹೊರಟೋಗಿ. ಏನ್ ಸರ್ ನೀವ್ ಹಿಂಗ್ ಹೇಳ್ಬಿಟ್ರೆ ನಾವ್ ಇನ್ಯಾರ್ತ ಸರ್ ನ್ಯಾಯ ಕೇಳ್ಬೇಕು? ನಮ್ಗೆ ನೀವೇ ನ್ಯಾಯ ಕೊಡಿಸ್ಕೊಡಿ, ನಾವೆಲ್ಲರೂ ಸುಮ್ಕೆ ಹೋಯ್ತೀವಿ. ನೋಡಿ, ಇದು ನನ್ನ ವ್ಯಾಪ್ತಿಗೆ ಬರ್ದೇ ಇರೋ ವಿಷಯ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಷ್ಟೇ ನಮ್ ಕೆಲ್ಸ. ದಯವಿಟ್ಟು ನೀವೆಲ್ಲರೂ ಇಲ್ಲಿಂದ ಹೊಟ್ಬಿಡಿ. ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಇಲ್ಲಿರೋರ್ ಭವಿಷ್ಯದ ಪ್ರಶ್ನೆ ಸರ್. ಅವರೆಲ್ಲರೂ ಒಂದೇ 1 ಗಂಟೆ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಸಾಕು, ಇವರೆಲ್ಲರ ಭವಿಷ್ಯನ ಸಂದಾಗ ಆಯ್ತದೆ ಸರ್. ಈಗಾಗ್ಲೇ ಅವ್ರು ಹೇಳಿದಾಗೆ ಕಾನೂನು ಪ್ರಕಾರ 1 ಗಂಟೆ ಕಾಲಾವಕಾಶ ಕೊಟ್ಟಾಗಿದೆ. ಅದ್ರ ಮೇಲೆ ಹೆಚ್ಚಿನ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಹೇಳೋದ್ ಮೇಲೂ ನೀವು ಈ ತರ ಗಲಾಟೆ ಮಾಡೋದು ತಪ್ಪು ತಾನೆ? ರೂಲ್ಸ್ ಏನಾದ್ರೂ ಇರ್ಲಿ ಸರ್, ಅವರು ಮೆನ್ಸರಲ್ವೇ? ಒಂಚೂರು ಇವ್ರ ಬಗ್ಗೆನೂ ಯೋಚನೆ ಮಾಡಿ ಮಾನವೀಯತೆ ತೋರ್ಬೋದಲ್ವಾ? ರೇ, ನಾವು ನೀವ್ ಹೇಳ್ದ ಕೆಲಸ ಮಾಡಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನೀವು ಈ ಸ್ಟ್ರೈಕ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ. ಅಂತದ್ರಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಸುಮ್ನೆ ಗಲಾಟೆ ಮಾಡದೆ ಎಲ್ರು ಇಲ್ಲಿಂದ ಹೊಟ್ಬಿಡಿ. ಇಲ್ಲ ಅಂದ್ರೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕಾಗತ್ತೆ. ಇಲ್ಲ ಸರ್, ಆಲ್ ಟಿಕೆಟ್ ಸಿಗೋ ಗಂಟ ನಾವ್ ಯಾರು ಇಲ್ಲಿಂದ ಹೋಗಿಲ್ಲ. ಬೇಕೇ ಬೇಕು, ಬೇಕೇ ಬೇಕು. ನೋಡಿ, ಎಲ್ರಿಗೂ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ರು ಇಲ್ಲಿಂದ ಹೊಟ್ಬಿಡಿ. ಬೇಕೇ ಬೇಕು, ಬೇಕೇ ಬೇಕು. ಹೋಗಲ್ಲ, 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 ಹೋಗಲ್ಲ. ಸರ್, ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ರೆ ನಮ್ಗೆ ಹೊಡಿಯಕ್ ಬರ್ತೀರಾ? ಹೇಯ್, ಇಷ್ಟಕ್ಕೆಲ್ಲ ಕುಮ್ಮಕ್ ಕೊಡ್ತಾ ಇರೋದು ಇವನೇನೆ. ಮೊದ್ಲು ಇವನನ್ನ ಜೀಪ್ ಹತ್ತಿಸ್ರು. ಅಯ್ಯೋ ಸರ್, ಸರ್ ಬಿಡಿ ಸರ್. ಉದ್ರಿಕ್ತಗೊಂಡ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರಿಂದ ಲಾಠಿ ಪ್ರಹಾರ. ಪೊಲೀಸರ ಏಟಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಈ ಇಲಾಖೆ ಮತ್ತು ಸರ್ಕಾರ ನಮ್ಮ ಭವಿಷ್ಯದ ಜೊತೆ ಆಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಸರ್ಕಾರ ಮುಂದೆ ಏನ್ ಮಾಡುತ್ತೆ, ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಏನಾರು ಹಾಲ್ ಟಿಕೆಟ್ ಕೊಡ್ನಿಲ್ಲ ಅಂದ್ರೆ ಅದಕ್ಕೆ ಮುಂದ್ ಕನ್ಸು ಈಡೇರಕ್ಕಿಲ್ಲ. ಹಂಗಾದ್ರೆ ಅಣ್ಣ ತಮ್ಮ ಒತ್ತಾಸೆಯಾಗಿ ಇರ್ತೀನಿ ಅಂತ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗಾಕಿಲ್ವಲ್ಲ? ಏನಾರು ಮಾಡ್ಬೇಕಲ್ಲ? ಏನ್ ಮಾವಯ್ಯ ಇದು? ಯಾಕ್ಲಾ? ಎಲೆಕ್ಷನ್ ಹತ್ರ ಬರುವಾಗ ಸರ್ಕಾರಕ್ಕೆ ವಿವಾದ ಎಲ್ಲ ಬೇಕಾಗಿತ್ತೆ ಮಾವಯ್ಯ. ಅದು ಅಲ್ದೇನೆಯ ಓದೋ ಮಕ್ಳು ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವೇ? ನೀನ್ ಹೇಳೋದು ದಿಟ ಕಣ್ಲಾ. ಆಫೀಸ್ ಅಂದ್ಮೇಲೆ ಒಂದು ಟೈಮ್ ಇರ್ತದಲ್ವೇ? ಆ ಟೈಮ್ ಒಳಗಡೆ ಹೋಗದೆ ಗಲಾಟೆ ಮಾಡಿದ್ರೆ ಆಫೀಸರ್ ಏನ್ ಮಾಡಕ್ಕಾಗತ್ತಲ್ಲ? ಮಾವಯ್ಯ, ಇವಾಗ ಎಲೆಕ್ಷನ್ 5 ಗಂಟೆ ಕೊನೆಯಾದ್ರು ಸಾಲ ನಿಂತಿರೋರ್ಗೆಲ್ಲ ವೋಟ್ ಅವಕಾಶ ಕೊಡ್ತಾರೆ ತಾನೆ? ಹಂಗೆಯ ಇಲ್ಲಿ ಬಂದಿರೋ ಎಲ್ಲಾ ಮಕ್ಳಿಗೂ ಹಾಲ್ ಟಿಕೆಟ್ ಕೊಡೋದು ನ್ಯಾಯ ತಾನೆ? ಪಾಪ ಮಕ್ಳು ವರ್ಷಾನ್ಗಟ್ಲೆ ಕಷ್ಟಪಟ್ಟು ಓದಿರ್ತಾರೆ ಅಲ್ವಾ ಮಾವಯ್ಯ? ನೀನ್ ಹೇಳ್ತಾ ಇರೋದು ಸರಿ ಕಣ್ಲಾ, ಆದ್ರೆ ನಾನೇನ್ ಮಾಡಕ್ಕಾದತ್ತು? ಇದೇನ್ ಮಾವಯ್ಯ ಹಿಂಗ್ ಕೇಳ್ತಾ ಇದ್ಯಾ? ನೀನ್ ಮಾತಾಡಿ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ತಾನೆ? ಅದೇನ್ ಮಂಡ್ಯ ಕೆಟ್ಟೋಯ್ತೆ? ನಾನು ಫೋನ್ ಮಾಡಿದ ತಕ್ಷಣ ಅಧಿಕಾರಿಗಳು ನನ್ನ ಮಾತಿಗೆ ಬೆಲೆ ಕೊಡೋದಕ್ಕೆ? ಹಂಗೆಲ್ಲ ನಾನು ಫೋನ್ ಮಾಡಕ್ ಆಗಿಲ್ಲ ಕಳ್ಳ. ನೀನು ಆಫೀಸರ್ ಕೂಟ ಮಾತಾಡ್ಬೇಡ ಮಾವಯ್ಯ, ಮಿನಿಸ್ಟ್ರಿಗೆ ಫೋನ್ ಮಾಡಿ ಮಾತಾಡೋ. ಅವ್ರ ಮನ್ಸ್ಪಟ್ರೆ ಎಲ್ಲ ಆಯ್ತದೆ. ಕ್ವಾಟ್ಲೆ ಹೇಳ್ತಾರೋ ಸರಿಯಾಗದೆ ಕಣಣ. ನೀನು ಮಿನಿಸ್ಟ್ರು ಕೂಟೆ ಮಾತಾಡು.
ನೀವು ಹೇಳಿದ್ರೆ ಮಿನಿಸ್ಟ್ರು ಕೇಳ್ತಾರೆ. ಇದರಿಂದ ನಮ್ಮ ಸರ್ಕಾರಕ್ಕೆ ಬರೋ ಕೆಟ್ಟ ಹೆಸರು ತೆಪ್ತದಲ್ವಾ? ಊರಿ ಪಾಪ ಅದೇಟ್ ಮಕ್ಕಳು ಆಸೆ ಮಾಡಿಕೊಂಡು ಅಲ್ಲಿ ಬಂದಿದ್ದಾವೋ. ನೀವು ಒಂದ್ಕಿತ ಅವ್ರ ಕುಟೆ ಮಾತಾಡಿ. ಸರಿ ಇರು, ನಾನು ಮಾತಾಡಿ ನೋಡ್ತೀನಿ. ಹೇಳಿ ಗೌಡ್ರೆ. ಏನಿಲ್ಲ ಸಾಹೇಬ್ರೆ, ಈ ವಿಷಯ ನಿಮ್ಮ ಗಮನಕ್ಕೆ ಬಂದೈತೇನೋ ನಾಕಾಣೆ. ಈ ಟಿ ವಿಲಿ ಈಗ ನೋಡ್ತಾ ಇದ್ದೆ, ಹಾಲ್ ಟಿಕೆಟ್ ವಿಷಯದಲ್ಲಿ ಶಾನೆ ಗಲಾಟೆ ನಡೀತಾ ಇದೆ. ಹೌದಾ? ನಾನು ಒಂದು ಮೀಟಿಂಗಲ್ಲಿದ್ದೆ, ವಿಷಯ ನನ್ನ ಗಂಟೆ ಬಂದಿಲ್ವಲ್ಲ ಗೌಡ್ರೆ, ಅದೇನಾಗದೆ ಗೌಡ್ರೆ? ಅದೇನೋ ಹಾಲ್ ಟಿಕೆಟ್ ವಿಷಯ ಸಾಹೇಬ್ರೆ, ಟೇಮ್ ಆಗೋಗದೆ ಅಂತ ಗೇಟ್ ಹಾಕ್ಬಿಟ್ಟವ್ರೆ. ಅದಕ್ಕೆ ಮಕ್ಕಳೆಲ್ಲ ಧರಣಿ ಮಾಡ್ತಾವ್ರೆ. ಪೊಲೀಸ್ನವ್ರು ನೋಡಿದ್ರೆ ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಹೌದಾ? ಇಷ್ಟೆಲ್ಲ ಆಗಿದೆಯಾ? ಹ್ಞೂ ಸಾಹೇಬ್ರೆ, ಓದೋ ಮಕ್ಳಿಗೆ ಹಿಂಗೆ ತೊಂದರೆ ಕೊಟ್ರೆ ಅವ್ರ ಭವಿಷ್ಯ ಹಾಳಾಗ್ಬಿಡ್ತದೆ.